ನಿಜವಾಗ್ಲೂ ಹೇಳಿ, ನೀವು ಕೊನೆಯದಾಗಿ ಮನಸ್ಫೂರ್ತಿಯಾಗಿ ನಕ್ಕಿದ್ಯಾವಾಗ ಅಂತ. ಕೆಲವೊಮ್ಮೆ ಬಹುಶಃ ಎಲ್ರಿಗೂ ಅನಿಸ್ಬಹುದೋ ಏನೋ, ಈ 9 to 6 ಜಾಬ್, ಬ್ಯುಸಿ ಲೈಫ್, ಸಣ್ಣ ಪುಟ್ಟ ಸಮಸ್ಯೆಗಳು ಇದೆಲ್ಲದರಿಂದ ಚಿಕ್ಕದಾಗಿ ಒಂದು ಬ್ರೇಕ್ ತಗೊಂಡು ಎಲ್ಲಾದರೂ ಹೋಗಿ ಬರೋಣ ಅಂತ. ಸ್ವಚ್ಛಂದವಾದ ಗಾಳಿ ಬೆಳಕು, ಮೈಮರೆಸುವ ಜಲಧಾರೆ, ಬೆಟ್ಟ ಪರ್ವತ, ಗಿರಿಧಾಮಗಳು ಮತ್ತು ನೀರಜರಿಗಳು. ಸೊ ನಾವಿದ್ದೀವಿ ಇಂದು ಕೇರಳದ ವಾಗಮನ್ನಲ್ಲಿ. ನೈಋತ್ಯ ಭಾರತದ ಉಷ್ಣವಲಯದ ಮಲಬಾರ್ ಕರಾವಳಿಯಲ್ಲಿರುವ ಕೇರಳ ಭಾರತ ದೇಶದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಸೊ ವೆಲ್ಕಮ್ ಟು ವಾಗಮನ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಕೇರಳದ ಕೊಟ್ಟಾಯಂ ಮತ್ತು ಇಡುಕ್ಕಿ ಗಡಿಯಲ್ಲಿರುವ ವಾಗಮನ್ ಒಂದು ಗಿರಿಧಾಮ. ವಾಗಮನ್ ಇದೊಂಥರ ಹಿಡನ್ ಜಮ್ ಆಫ್ ಕೇರಳ. ಸಮುದ್ರ ಮಟ್ಟದಿಂದ ಸುಮಾರು 1100 ಮೀಟರ್ ಎತ್ತರದಲ್ಲಿರುವ ಈ ವಾಗಮನ್ ಏಷ್ಯಾದ ಸ್ಕಾಟ್ಲ್ಯಾಂಡ್ ಎಂದು ಸಹ ಕರೆಯಲಾಗಿದೆ. ವಿಸಿಟ್ ಮಾಡಲೇಬೇಕು ಎನ್ನುವಂತಹ ಭಾರತದ 50 ಪ್ರದೇಶಗಳಲ್ಲಿ ಇದು ಒಂದೆಂಬ ಹೆಗ್ಗಳಿಕೆಯನ್ನು ನ್ಯಾಷನಲ್ ಜಿಯೋಗ್ರಫಿಕ್ ಪ್ರಕಾರ ಪಡೆದುಕೊಂಡಿದೆ. ಕೊಟ್ಟಾಯಂನಿಂದ ವಾಗಮನ್ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ಸಮೀಪದ ವಿಮಾನ ನಿಲ್ದಾಣವೆಂದರೆ ಕೊಚ್ಚಿನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸಮೀಪದ ರೈಲ್ವೆ ಸ್ಟೇಷನ್ ಕೊಟ್ಟಾಯಂನಲ್ಲಿದೆ. ಬೆಂಗಳೂರಿನಿಂದ ಸಹ ಕೊಟ್ಟಾಯಂಗೆ ಡೈರೆಕ್ಟ್ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಹಾಗೆಯೇ ಟ್ರೈನ್ ಸಹ ಇದೆ. ವಾಗಮನ್ನ ತಲುಪಿದ ನಂತರ ಅಲ್ಲಿ ನೀವು ರೆಂಟಲ್ ಕಾರ್ ಮತ್ತು ರೆಂಟಲ್ ಬೈಕ್ಗಳನ್ನು ತಗೋಬೋದು. ಅಲ್ಲಿ ಜೀಪ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಅವರೇ ನಿಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲ ಫೇಮಸ್ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡಿಸ್ತಾರೆ. ನನ್ನ ಪ್ರಕಾರ ರೆಂಟಲ್ ಕಾರ್ಸ್ ಬೆಸ್ಟ್ ಐಡಿಯಾ. ಹಾಗೆಯೇ ಇಲ್ಲಿ ಕ್ರೇಜಿ ಕರ್ವ್ಸ್ ಮತ್ತು ಸ್ಟೀಪಿ ಸ್ಲೋಪ್ಸ್ ಇರೋದ್ರಿಂದ ಡ್ರೈವಿಂಗಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಕೆಲವೊಮ್ಮೆ ಕಂಪ್ಲೀಟ್ ಫಾಗಿ ಆಗಿಬಿಡುತ್ತೆ. ವಾಗಮನ್ನಲ್ಲಿ ಸ್ಟೇ ಅಂತ ಬಂದರೆ ಬೆಸ್ಟ್ ರೆಸಾರ್ಟ್ಗಳಿದ್ದಾವೆ, ಡಾಮ್ ಸ್ಟೇ ಇದೆ, ಬ್ಯೂಟಿಫುಲ್ ವ್ಯೂ ಪಾಯಿಂಟಲ್ಲಿ ಹೋಮ್ ಸ್ಟೇ ಇದೆ, ಹಾಗೆಯೇ ಒಂದು ಜಾಸ್ಟೆಲ್ ಇದೆ. ನನ್ನ ಒಪಿನಿಯನ್ ಅಂದರೆ ಜಾಸ್ಟೆಲ್ ಈಸ್ ಅ ಬೆಸ್ಟ್ ಐಡಿಯಾ ಫಾರ್ ಸ್ಟೇ ಬಿಕಾಸ್ ಬಜೆಟ್ ಫ್ರೆಂಡ್ಲಿ ಆಗಿದೆ ಮತ್ತು ರೀಸನಬಲ್ ಪ್ರೈಸ್. ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ನ ನೀವು ಮೀಟ್ ಕೂಡ ಮಾಡಬಹುದು. ಜಾಸ್ಟೆಲ್ ಮಾತ್ರ ಒಂದು ಬ್ಯೂಟಿಫುಲ್ ಲೊಕೇಶನ್ನಲ್ಲಿದೆ. ಇದರ ಸುತ್ತಮುತ್ತ ಹಿಲ್ ಸ್ಟೇಷನ್ನ ನೋಡ್ಬೋದು. ಇಲ್ಲಿ ಫುಡ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಜಾಸ್ಟೆಲ್ ಕಡೆಯಿಂದ ಟ್ರೆಕ್ಕಿಂಗ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಸೊ ಹೈಯೆಸ್ಟ್ ಪಾಯಿಂಟ್ ಇನ್ ವಾಗಮನ್ ಕುರಿಶಿಮಲ. ನೀವು ಅಲ್ಲಿಗೆ ಟ್ರೆಕ್ಕಿಂಗ್ ಮಾಡಲೇಬೇಕು, ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಪ್ಲೇಸ್. ಸೊ ನಾವು ಫಸ್ಟ್ ವಿಸಿಟ್ ಮಾಡಿದ್ದು ವಾಗಮನ್ನ ಮೆಡೋಸ್. ಇದೊಂದು ಉಪ್ಪು ತಗ್ಗು ಪ್ರದೇಶ, ಕರ್ವಿ ಶೇಪಲ್ಲಿದೆ. ಇಲ್ಲಿ ಎಲ್ಲ ಫ್ರೆಂಡ್ಸ್ ಚಿಲ್ ಮಾಡ್ತಿರ್ತಾರೆ, ಹಾಡ್ತಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ, ಕುಣಿತಿರ್ತಾರೆ. ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಕೂಡ ಇದೆ. ಅಲ್ಲೇ ಪಕ್ಕದಲ್ಲಿ ಅಡ್ವೆಂಚರ್ ಪಾರ್ಕ್ ಇದೆ. ಇಲ್ಲಿ ನೀವು ತುಂಬ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮಾಡಬಹುದು, ಲೈಕ್ ಕಯಾಕಿಂಗ್, ಬೋಟಿಂಗ್, ಸೈಕ್ಲಿಂಗ್, ಜಿಪ್ ಲೈನ್ ಎಕ್ಸೆಟ್ರಾ. ಎಂಟ್ರಿ ಫೀ 10 ರೂಪೀಸ್ ಮಾತ್ರ. ಹಾಗೆಯೇ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಕೂಡ ಇದೆ. ಇದು ಫೇಮಸ್ ಕ್ಯಾಂಟಿಲಿವರ್ ಗ್ಲಾಸ್ ಬ್ರಿಡ್ಜ್. ವಾಗಮನ್ನ ಫ್ಲವರ್ ಗಾರ್ಡನ್ ಕೂಡ ಇದೆ. ಇಲ್ಲಿ ನೀವು ಡಿಫ್ರೆಂಟ್ ಕೈಂಡ್ ಆಫ್ ಬ್ಯೂಟಿಫುಲ್ ಫ್ಲವರ್ಸ್ನ ಸಹ ನೋಡ್ಬೋದು. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ವಾಗಮನ್ನ ಪೈನ್ ಫಾರೆಸ್ಟ್. ವಾಗಮನ್ನಿಂದ 6 ಕಿಲೋಮೀಟರ್ ದೂರದಲ್ಲಿದೆ. 6 ಎಕರ್ ಮ್ಯಾನ್ ಮೇಡ್ ಫಾರೆಸ್ಟ್ ಇದು. ಉದ್ದನೆಯ ಪೈನ್ ಟ್ರೀಸ್ಗಳನ್ನು ನೀವು ನೋಡ್ಬೋದು. ಇಲ್ಲಿ ನೀವು ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮಾತಾಡ್ಬೋದು, ಚಿಲ್ ಮಾಡ್ಬೋದು, ರೀಲ್ಸ್ ಕೂಡ ಮಾಡ್ಬೋದು. ಪೈನ್ ಫಾರೆಸ್ಟ್ ಎಂಟ್ರಿ ಗೇಟ್ ನಿಯರ್ ಚಿಕ್ಕದಾಗಿರುವಂಥ ಶಾಪ್ಸ್ಗಳನ್ನ ನೀವು ನೋಡ್ಬೋದು. ಇಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಮತ್ತು ಸ್ಪೈಸಸ್, ಫ್ಯಾನ್ಸಿ ಐಟಮ್ಸ್ ಕೂಡ ಸಿಗುತ್ತೆ. ನಾವಿವಾಗ ವಿಸಿಟ್ ಮಾಡೋಕ್ಕೆ ಹೊರಟಿರೋ ಫಾಲ್ಸ್ ಮರ್ಮಲಾ ಫಾಲ್ಸ್. ವಾಗಮನ್ನ ಫೇಮಸ್ ಫಾಲ್ಸ್ಗಳಲ್ಲಿ ಒಂದು ಇದು ಮರ್ಮಲಾ ಫಾಲ್ಸ್. ವಾಗಮನ್ನಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಈ ಫಾಲ್ಸ್ ತುಂಬಾ ಅದ್ಭುತವಾಗಿದೆ.
ಈ ಫಾಲ್ಸ್ನ ನಾವು ರೀಚ್ ಆಗೋದಕ್ಕೆ 1 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗುತ್ತೆ. ಇದು ಖಾಸಗಿ ರಬ್ಬರ್ ಎಸ್ಟೇಟ್ ಒಳಗಡೆ ಇದೆ. ಹಾಗೆಯೇ 200 ಅಡಿ ಎತ್ತರದಲ್ಲಿದ್ದು 12 ಮೀಟರ್ ಆಳದ ಕೊಳಕ್ಕೆ ನೀರು ಬೀಳುತ್ತೆ. ನಾವು 1 ಕಿಲೋಮೀಟರ್ ಟ್ರೆಕ್ ಮಾಡಿದ ಮೇಲೆ ನಮಗೆ ಸಿಕ್ಕಂಥ ಜಲಪಾತದ ವ್ಯೂ ಇದು. ಫೈನಲಿ ಇದು ನನ್ನ ವಾಗಮನ್ನ ಎಕ್ಸ್ಪೀರಿಯನ್ಸ್. ವಾಗಮನ್ನಲ್ಲಿ ನೀವು ಎಲ್ಲಿಂದ ನಿಂತ್ಕೊಂಡು ನೋಡಿದ್ರು ಕಣ್ಣಿಗೆ ಬರೀ ಹಸಿರೇ ಕಾಣಿಸೋದು. ನಾವೇನು ಈ ವಾಗಮನ್ನ ಪಿಕ್ಚರ್ಸ್ಗಳನ್ನು ಕ್ಯಾಮ್ರಾದಲ್ಲಿ ಡ್ರೋನ್ನಲ್ಲಿ ನೋಡ್ತೀವೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಸುಂದರವಾಗಿ ನಮ್ಮ ಬರಿಗಣ್ಣಿಗೆ ಕಾಣಿಸುತ್ತೆ. ನನ್ನ ಪ್ರಕಾರ ಇದಕ್ಕೆ 10 on 10. ನೀವು ಕೇರಳ ಏನಾದರೂ ವಿಸಿಟ್ ಮಾಡಿದರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ವಾಗಮನ್ನ ನೀವು ದಯವಿಟ್ಟು ವಿಸಿಟ್ ಮಾಡಲೇಬೇಕು. ಸೊ ಇದು ನನ್ನ ಫಸ್ಟ್ ಟ್ರಾವೆಲಿಂಗ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಟ್ರಾವೆಲಿಂಗ್ ವ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್. ಟೇಕ್ ಕೇರ್. ಟಾಟಾ. ಬಾಯ್.